ಅಕ್ಕ, ಅಮ್ಮ ಇಲ್ಲಿ ಕಾಣ್ತಾ ಇಲ್ಲ. ರೂಮಲ್ಲಿ ಇರ್ಬೇಕು ಅನ್ಸುತ್ತೆ ಕಣೋ. ನಾನು ಅಮ್ಮನೆ ಹುಡ್ಕೊಂಬಂದೆ. ಹೌದಾ ಅತ್ಗೆ? ಕೈಯಲ್ಲಿ ಏನಿದು? ಅಮ್ಮಂಗೆ ಒಂದು ಸ್ಮಾಲ್ ಗಿಫ್ಟ್. ಮನೆಯಲ್ಲಿ ಮೊದಲನೇ ಶುಭ ಕಾರ್ಯ, ಅದು ಅಮ್ಮನ ಮೊಮ್ಮಗಳದೆ. ಅದಕ್ಕೆ ಅಮ್ಮಗೊಂದು ಸ್ಮಾಲ್ ಗಿಫ್ಟ್ ಕೊಡೋಣ ಅನ್ಸ್ತು, ಸೀರೆ ತಂದೆ. ಓ ಹೌದಾ, ದಟ್ಸ್ ವೆರಿ ನೈಸ್. ನಾನು ವಿರಾಟ್ ಎಂಗೇಜ್ಮೆಂಟ್ ಖುಷಿಗೆ ಅಮ್ಮಂಗೊಂದು ಗಿಫ್ಟ್ ತಂದಿರೋದು. ಒಳ್ಳೇದೇ ಆಯ್ತಕ್ಕ. ಮಗ ಮಗಳು ಇಬ್ರು ಕಡೆಯಿಂದಲೂ ಅಮ್ಮನ ಗಿಫ್ಟ್ ಸಿಗ್ತಾ ಇದೆ ನೋಡೀಗ. ಹೌದು ಕಣೋ, ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾಳೆ. ಈಗ್ಲೂ ನಮ್ಮಿಬ್ರು ಸಂತೋಷನೇ ಅಲ್ವಾ ಅವ್ರು ಬಯಸೋದು. ಅಮ್ಮ ಅಂದ್ರೇನೆ ಹಾಗಲ್ವಾ ಅಕ್ಕ. ಅಮ್ಮನ ಪ್ರೀತಿ, ವಾತ್ಸಲ್ಯ, ಕಾಳಜಿ, ಮಮತೆ ಮುಂದೆ ಬೇರೆ ಯಾರ ಪ್ರೀತಿನೂ ಸಮವಾಗಿ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಕಣೋ, ನೀನ್ ಸರಿಯಾಗಿ ಹೇಳ್ದೆ. ಇಬ್ರು ಸೇರಿ ಅಮ್ಮಂಗ್ ಗಿಫ್ಟ್ ಕೊಡೋಣ. ಏನು ಗಿಫ್ಟು ಅಂತ ಹೇಳ್ತಿದ್ರಿ? ನನಗ್ಯಾಕೆ ಗಿಫ್ಟು? ಅಮ್ಮ, ಅದೆಲ್ಲ ಹೇಳ್ತೀವಿ. ನೀನ್ ಮೊದ್ಲು ಕೂತ್ಕೊಮ್ಮ. ಅಮ್ಮ, ಇಶಾನಿ ವಿರಾಟ್ ಎಂಗೇಜ್ಮೆಂಟ್ ಚೆನ್ನಾಗಾಗಿ, ಮದ್ವೆ ಸಂತೋಷದಿಂದ ಆಗಿ, ಖುಷಿಯಾಗಿ ಇಬ್ರು ಬಾಳ್ಬೇಕು ಅಂತ ಈ ಗಿಫ್ಟ್ ತಗೊಂಡು ಆಶೀರ್ವಾದ ಮಾಡು. ಹೌದಮ್ಮ, ನಿನ್ನ ಆಶೀರ್ವಾದ ಅವರಿಬ್ಬರಿಗೂ ಬೇಕು. ಅತ್ಗೆ, ಡೈಮಂಡ್ ನೆಕ್ಲೆಸ್, ವಾವ್, ಸೂಪರ್ ಆಗಿದೆ. ಹೌದಕ್ಕ, ಡಿಸೈನ್ ಅಂತೂ ಅಲ್ಟಿಮೇಟ್ ಆಗಿದೆ. ಹೌದಮ್ಮ, ಚೆನ್ನಾಗಿದ್ಯಾ? ಖುಷಿ ಆಯ್ತಾ? ತಗೊಳಮ್ಮ. ನನಗ್ ಬೇಡ. ಡಾಕ್ಟರ್ ಇವಾಗ ಯಾಕೆ ಕಾಲ್ ಮಾಡ್ತಿದ್ದಾರೆ? ಏನಿರ್ಬೋದು? ಹಲೋ, ನಮಸ್ತೆ. ಅದು ನಿಮ್ಮ ಅಕ್ಕ ಭವಾನಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಹೌದಾ? ನಿಜವಾಗ್ಲೂ? ವಿಷಯ ಕೇಳಿ ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ನೀವೊಂದ್ಸಲ ಬಂದ್ರೆ ಚೆನ್ನಾಗಿತ್ತು. ಅವ್ರ ಕರೆಂಟ್ ಸಿಚುವೇಶನ್ ಇಂಪ್ರೂವ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇತ್ತು. ಶೋರ್, ಖಂಡಿತ ಬರ್ತೀನಿ. ಈಗ್ಲೇ ಬರ್ಬೋದಾ? ಬರ್ತೀನಿ. ಅಕ್ಕ ದಿನೇ ದಿನೇ ಚೇತರಿಸ್ಕೊತಿದ್ದಾಳೆ. ಆದಷ್ಟು ಬೇಗ ಪೂರ್ತಿಯಾಗಿ ಹುಷಾರಾದ್ರೆ ಅಷ್ಟೇ ಸಾಕು. ಅಕ್ಕ ಒಬ್ಳು ನನ್ ಜೊತೆ ಇದ್ರೆ ನಾನು ಇಡೀ ಪ್ರಪಂಚನ ಗೆಲ್ತೀನಿ. ಡ್ಯಾಡ್ ಕಾಲ್ ಮಾಡ್ತಿದ್ದಾರೆ. ಆಫೀಸಿಗೆ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂತ ಹೇಳೋದೇ ಒಳ್ಳೇದು. ಹಲೋ ಡ್ಯಾಡ್, ನಾನು ಆಫೀಸಿಗೆ ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಒಂದು ಇಂಪಾರ್ಟೆಂಟ್ ಕೆಲಸ ಬಂದಿದೆ, ಅದನ್ನ ಮುಗಿಸಿ ಆಮೇಲೆ ಆಫೀಸಿಗೆ ಹೋಗ್ತೀನಿ. ಡ್ಯಾಡ್, ಏನಂದ್ರೆ ಅದು ಡ್ಯಾಡ್, ನನಗೆ ಲೇಟ್ ಆಗ್ತಿದೆ. ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಹಾಯ್ ಭೈರವಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಲಕ್ಕಿ. ಫೋನ್ನಲ್ಲಿ ಆಚೆ ಹೋಗ್ತೀನಿ ಅಂತ ಮಾತಾಡ್ದಂಗಿತ್ತು. ಮಾವನ ಹತ್ರನಾ? ಹೌದು, ಸ್ವಲ್ಪ ಕೆಲಸ ಇದೆ, ನಾನು ಹೊರಟೆ. ಅರೆ, ಇಷ್ಟೊಂದು ಅರ್ಜೆಂಟಾ? ಆಫೀಸ್ ಕೆಲ್ಸನಾ ಪರ್ಸನಲ್ ಕೆಲ್ಸನಾ? ಇದೆಲ್ಲ ನಿನಗೆ ಯಾಕೆ ಲಕ್ಕಿ? ಏನಿಲ್ಲ, ನೀನ್ ಆಫೀಸ್ ಕೆಲಸ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀಯಲ್ವಾ, ಅದಕ್ಕೆ ಕೇಳ್ದೆ. ನಾನು ನಿನ್ ಜೊತೆ ಬರಲಾ? ನೀನ್ ಯಾಕೆ ಲಕ್ಕಿ? ನನ್ಗೊಂದ್ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಆಮೇಲೆ ಆಫೀಸಿಗೆ ಹೋಗೋದು. ಇಟ್ಸ್ ಓಕೆ, ಪರವಾಗಿಲ್ಲ, ನನ್ಗೆ ಏನು ಕೆಲಸ ಇಲ್ಲ, ನಾನು ಬರ್ತೀನಿ. ನಿನಗೂ ಕಂಪ್ನಿ ಸಿಗುತ್ತೆ. ಲೇಟ್ ಬೇರೆ ಆಗ್ತಿದೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಲಕ್ಕಿ ಬೇರೆ ಜೊತೆಲಿ ಬರ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ದಾನೆ. ಇವನ್ ಬಂದ್ರೆ ಎಲ್ಲ ಕೆಲಸ ಕೆಡುತ್ತೆ. ಹೇಗಾದ್ರೂ ಅವಾಯ್ಡ್ ಮಾಡ್ಬೇಕು. ನೋ ಲಕ್ಕಿ, ಪರವಾಗಿಲ್ಲ, ನಾನು ಹೋಗಿ ಬರ್ತೀನಿ. ಡ್ಯಾಡ್ ಯಾವಾಗ್ಲೂ ಹೇಳ್ತಾರಲ್ವಾ, ನಮ್ ಕೆಲ್ಸ ನಾವೇ ಮಾಡ್ಕೋಬೇಕು ಅಂತ. ಸೊ ನಿನ್ ಕೆಲ್ಸನ ನೀನ್ ನೋಡ್ಕೊ. ಹೀಗೆ ಯಾಕೆ ಹೇಳ್ತೀಯ ಭೈರವಿ? ನಿನ್ ಜೊತೆ ಬಂದ್ರೆ ಏನಾದ್ರೂ ಪ್ರಾಬ್ಲಮ್ಮಾ? ಹಾಗಲ್ಲ, ಯಾಕೆ ಸುಮ್ನೆ ಅಂತ. ಅಲ್ಲ, ಮಾವ ಆಫೀಸಿಗೆ ಹೋಗಿ ಕೆಲಸ ಕಲಿ ಅಂತ ಹೇಳಿದ್ದಾರೆ. ಸೊ ನಿನ್ ಜೊತೆ ಬಂದ್ರೆ ನನಗ್ ಕಲಿಯಕ್ ತುಂಬಾ ಇದೆ, ಹಾಗಾಗಿ ಬರ್ತೀನಿ. ಆಫೀಸಿಗೆ ಹೋಗ್ವಾಗ ಬಂದ್ರೆ ಏನಾದ್ರೂ ಕಲಿಯಕ್ಕಿರುತ್ತೆ. ಹಿಂಗ್ ಸುಮ್ನೆ ಹೊರಗಡೆ ಹೋಗ್ವಾಗ ಬಂದ್ರೆ ಏನ್ ಕಲಿಯಕ್ಕಿರುತ್ತೆ? ಪ್ಲೀಸ್ ಸುಮ್ನೆ ಇರಿಟೇಟ್ ಮಾಡ್ಬೇಡ ಲಕ್ಕಿ. ಕಲಿಯ ಮನ್ಸಿದ್ರೆ ಯಾವ ಬೇಕಾದ್ರೂ ಕಲಿಬಹುದು.
ನಿನ್ ಜೊತೆ ಬಂದ್ರೆ ಯಾರು ಏನು ಹೇಳಲ್ಲ, ಮಾವನು ಏನು ಹೇಳಲ್ಲ. ಯಾರಾದ್ರೂ ಏನಾದ್ರೂ ಹೇಳ್ತಾರೆ ಅಂತ ಅಲ್ಲ, ನಮ್ಮಿಂದ ಇನ್ನೊಬ್ರಿಗೆ ಇರಿಟೇಟ್ ಆಗ್ಬಾರ್ದು ಅನ್ನೋದನ್ನ ನಾವೇ ಕಲಿಬೇಕು. ನೋಡು, ನಾನು ಹಿಂಗ್ ಜಾಸ್ತಿ ಇರಿಟೇಟೇ ಮಾಡಲ್ಲ. ನೀನ್ ಎಲ್ಲಿ ಹೋಗ್ತೀಯೋ ನಾನು ಹಿಂದೆನೆ ಬರ್ತೀನಿ ಅಷ್ಟೇ. ಜಾಸ್ತಿ ಮಾತ್ ಬೇಡ, ನಾನು ನಿನ್ ಜೊತೆ ಬರ್ತೀನಿ, ನಡಿ. ಇದೊಳ್ಳೆ ಕತೆ ಆಯ್ತಲ್ಲ. ನಿಜ ಹೇಳೋ ಹಾಗೂ ಇಲ್ಲ, ಇವ್ನ್ ನೋಡಿದ್ರೆ ನನ್ನ ಬಿಡ್ತಾನೆ ಇಲ್ಲ. ಛೇ ಲಕ್ಕಿ, ದಿಸ್ ಇಸ್ ಟೂ ಮಚ್. ಪ್ಲೀಸ್ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ನಿನ್ನನ್ನ ಕರ್ಕೊಂಡು ಹೋಗೋ ಸಿಚುವೇಶನ್ ಬಂದ್ರೆ ಖಂಡಿತವಾಗ್ಲೂ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ. ಇವಾಗ ನಾನು ಹೋಗ್ಬೇಕು, ನಾನು ಹೊಡ್ತೀನಿ. ಭೈರವಿ, ಲಕ್ಕಿ ದಾರಿ ಬಿಡು. ಭೈರವಿ, ನನ್ನ ಅವಾಯ್ಡ್ ಮಾಡಕ್ಕೆ ರೀಸನ್ ಏನು? ರೀಸನ್ ಅಂತ ಏನೂ ಇಲ್ಲ ಲಕ್ಕಿ. ಪ್ಲೀಸ್ ಸುಮ್ನೆ ಸೀನ್ ಕ್ರಿಯೇಟ್ ಮಾಡಬೇಡ. ನನ್ನ ನಿನ್ನ ನಡುವೆ ಜಗಳ ಮಾತುಕತೆ ಒಳ್ಳೇದಲ್ಲ. ಕೊನೆದಾಗಿ ಹೇಳ್ತಾ ಇದ್ದೀನಿ, ನಾನು ಹೋಗ್ಬೇಕು, ದಾರಿ ಬಿಡು. ಇವತ್ತ್ಯಾಕೆ ಕಿರ್ಕಿರಿಯಾಗಿ ಅರ್ಜೆಂಟಾಗಿ ಓಡ್ತಿದ್ದಾಳೆ? ಇವಳ್ಯಾಕೆ ಇವತ್ತು ಈ ಥರ ಆಡ್ತಿದ್ದಾಳೆ? ಏನೋ ಇದೆ. ಬೇಗ ಗಾಡಿ ಬನ್ನಿ ಮೇಡಮ್ ಜಿ. ಏ ಇಡಿಯಟ್, ಕಾರ್ ಓನರ್ ಬಂದ ಡೋರ್ ಓಪನ್ ಮಾಡಬೇಕು ಅಂತ ಗೊತ್ತಾಗಲ್ವಾ? ಮಾಫ್ ಕೀಜಿಯೇ. ಪರವಾಗಿಲ್ಲ ಪರವಾಗಿಲ್ಲ, ಟೈಮ್ ಆಯ್ತು, ಬೇಗ ಹೊರಡಿ. ಹಾ ಸರಿ. ಇವಳು ಅಷ್ಟು ಅರ್ಜೆಂಟಾಗಿ ಯಾಕೆ ಹೋಗ್ತಿದ್ದಾಳೆ? ಯಾರನ್ನ ಮೀಟ್ ಮಾಡಕ್ ಹೋಗ್ತಿದ್ದಾಳೆ? ಎಲ್ಲಿಗೆ ಹೋಗ್ತಿದ್ದಾಳೆ? ಯಾಕಮ್ಮ, ಯಾಕೆ ಬೇಡ ಅಂತಿದ್ಯಾ? ನಾನು ಅಷ್ಟೊಂದು ಖುಷಿಯಿಂದ ಕೊಡ್ತಾ ಇದ್ದೀನಿ, ನೀನ್ ಬೇಡ ಅಂತಿದ್ಯಲ್ಲ. ನನಗ್ ಬೇಡ ಅಂತ ಹೇಳ್ದೆ ತಾನೆ. ಅಮ್ಮ, ನಾಟಕ ಮಾಡ್ತಿದ್ಯಾ ತಾನೆ? ತಗೋಳಮ್ಮ. ಬೇಡ ಅಂತ ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ವಾ? ಅತ್ತೆ, ಡೈಮಂಡ್ ನೆಕ್ಲೆಸ್ ಖುಷಿ ಆಗ್ತಾ ಇಲ್ವಾ? ಯಾಕೆ ಬೇಡ ಅಂತಿದ್ದೀರಾ? ಇಲ್ಲ ಕಡೆ, ನನಗ್ ಖುಷಿ ಆಗ್ಲಿಲ್ಲ. ಡೈಮಂಡೋ ಮತ್ತೊಂದು ನನಗಿಷ್ಟ ಆಗ್ಲಿಲ್ಲ ಅಷ್ಟೇ. ಯಾಕೆ ಇಷ್ಟ ಆಗಿಲ್ಲ ಅಂತನಾದ್ರೂ ಹೇಳು. ಡಿಸೈನ್ ಇಷ್ಟ ಆಗಿಲ್ವಾ? ಚೇಂಜ್ ಮಾಡಿಸ್ಲಾ? ವಸುಂಧರಾ, ಈ ವಿಷಯ ಬಿಟ್ಬಿಡು. ನೀನ್ ನನಗ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದು ನಾ ತುಂಬಾ ವರ್ಷದಿಂದ ಆಸೆ ಪಟ್ಟು ತಗೊಳ್ಬೇಕು ಅಂತಿದ್ದ ಮಹಲ್ನ. ಅದನ್ನ ನೀನು ಭೈರವಿ ಮುಂದೆ ಸೋತು ತಗೊಳಕ್ಕಾಗ್ದೆ ಬರೀ ಕೈಯಲ್ಲಿ ಬಂದಿದೀಯ. ಈಗ ಭೈರವಿ ಆ ಮಹಲ್ನ ರಿನೋವೇಷನ್ ಮಾಡಿ ದೊಡ್ಡ ಹೋಟೆಲ್ ಮಾಡ್ತಾ ಇದ್ದಾಳಂತೆ. ಹೌದಾ ಅಮ್ಮ? ಹೌದು ಕಣೋ, ನಾವೆಲ್ಲ ಆ ಮಹಲಲ್ಲಿ ಬಾಳಿ ಬದುಕಬೇಕು ಅಂತ ಅನ್ಕೊಳ್ತಾ ಇದ್ದೆ. ಆದ್ರೆ ಆ ಭೈರವಿ ಅದನ್ನ ಬಿಸ್ನೆಸ್ ಅಂತ ಹೋಟೆಲ್ ಮಾಡ್ತಾ ಇರೋದ್ ಕೇಳಿ ನನ್ ಹೊಟ್ಟೆನಲ್ಲಿ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ? ಹೋಟ್ಲು ಮಾಡ್ತಿದ್ದಾಳ? ಹೌದು ಕಣೋ, ಸದ್ಯದಲ್ಲೇ ಅದನ್ ಶುರು ಮಾಡಕ್ಕೆ ಅಂತ ಪೂಜೆ ಇಟ್ಕೊಂಡಿದ್ದಾಳಂತೆ. ನಾನೊಂದು ಅನ್ಕೊಂಡ್ರೆ ಅದಿನ್ನೇನೋ ಆಯ್ತು. ಅಮ್ಮ, ನಾನೇನದನ್ನ ಬೇಕು ಅಂತ ಕೈ ಬಿಟ್ಟಿದ್ದಲ್ಲ. ನನಗ್ ಗೊತ್ತು ಕಣೆ, ಬೇಕು ಅಂತ ಅದನ್ನ ಕೈ ಬಿಟ್ಟಿದ್ದಲ್ಲ ಅಂತ. ಆದ್ರೆ ಸ್ವಲ್ಪ ನೀನ್ ಕೇರ್ಫುಲ್ ಆಗಿ ಇರ್ಬೇಕಾಗಿತ್ತು ತಾನೆ. ನೀನೇ ಬಂದೆ, ತಗೊಳ್ತೀನಿ ಅಂದೆ, ನನ್ನಲ್ಲೂ ಆಸೆ ಹುಟ್ಟಿಸ್ದೆ. ಆಮೇಲೆ ಏನಾಯ್ತು? ನೀನ್ ನನಗ್ ಮೋಸ ಮಾಡ್ದಂಗಾಗ್ಲಿಲ್ವಾ? ಈಗ್ಲೂ ನನಗದ್ರ ಮೇಲಿನ ಆಸೆ ಹೋಗ್ಲಿಲ್ಲ ಗೊತ್ತಾ? ಅಮ್ಮ, ಇದ್ರಿಂದ ನಿನಗಿಷ್ಟೊಂದು ಹರ್ಟ್ ಆಗಿದೆ. ನೀನ್ ಅದ್ರ ಬಗ್ಗೆನೇ ಇನ್ನು ಯೋಚನೆ ಮಾಡ್ತಿದ್ಯಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಮ್ಮ. ರಿನೋವೇಷನ್ಗೆ ಅಂತ ಪೂಜೆ ಇಟ್ಕೊಂಡಿದ್ದಾಳ ಆ ಭೈರವಿ. ಪೂಜೆ ಮಾಡಿ ಹೇಗೆ ಕೆಲಸ ಶುರು ಮಾಡ್ತಾಳೆ ಅಂತ ನಾನು ನೋಡ್ತೀನಿ.